ಪ್ರೀತಿ ಇಲ್ಲದಿದ್ದರೆ ನಾವು ನಾದ ಕೊಡುವ ಕಂಚು, ಗಣಗಣಿಸುವ ತಾಳವೂ ಆಗುತ್ತೇವೆ. ಆತ್ಮೀಯ ಮಿತ್ರರೇ, ದೇವರ ವಾಕ್ಯಗಳ ಅಧ್ಯಯನವು ನಮ್ಮ ಜೀವಿತಕ್ಕೆ ತುಂಬ ಪ್ರಯೋಜನವಾಗುತ್ತದೆ ಅಲ್ಲವೇ? ನಿಮ್ಮ ಪ್ರತಿಯೊಂದು ಕರೆಯು ನಮ್ಮನ್ನು ಸೇವೆಯಲ್ಲಿ ಉತ್ತೇಜಿಸುತ್ತದೆ. ನಮ್ಮಲ್ಲಿ 2 ಸ್ವಭಾವಗಳಿರುತ್ತದೆ. ವಿಶ್ವಾಸಿಯಲ್ಲಿ ಯಾವ ಸ್ವಭಾವವಿರಬೇಕು? ಶರೀರಭಾವದ ಪಾಪಗಳು ಯಾವುವು? ಇವುಗಳನ್ನು ನೀವು ತಿಳಿದುಕೊಳ್ಳಲು ಬಯಸುವುದಾದರೆ ಕಾರ್ಯಕ್ರಮವನ್ನು ಪೂರ್ತಿಯಾಗಿ ವೀಕ್ಷಿಸಿರಿ, ಸತ್ಯವನ್ನು ತಿಳಿದುಕೊಳ್ಳಿರಿ. ಬನ್ನಿರಿ, ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಸತ್ಯದ ತುಟಿ ಶಾಶ್ವತ, ಸುಳ್ಳಿನ ನಾಲಿಗೆ ಕ್ಷಣಿಕ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ನಾಮಕ್ಕೆ ಮಹಿಮೆಯಾಗಲಿ. ಸತ್ಯವೇದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುವ ಹಾಗೆ ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಯಾಕಂದರೆ ಶರೀರ ಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ, ಆತ್ಮನು ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿದೆ. ನೀವು ಮಾಡಲಿಚ್ಛಿಸುವುದನ್ನು ಮಾಡದಂತೆ ಇವು ಒಂದಕ್ಕೊಂದು ಹೋರಾಡುತ್ತವೆ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ವಚನವನ್ನು ಸರಳ ಭಾಷೆಗೆ ಪರಿವರ್ತಿಸಿದರೆ ಅದರ ಅರ್ಥ ನಮಗೆ ಸ್ಪಷ್ಟವಾಗುತ್ತದೆ. ಯಾಕೆಂದರೆ ಶರೀರವು ಆತ್ಮನಿಗೆ ವಿರುದ್ಧವಾಗಿ ಹೋರಾಡುತ್ತದೆ, ಆತ್ಮವು ಶರೀರಕ್ಕೆ ವಿರುದ್ಧವಾಗಿ ಹೋರಾಡುತ್ತವೆ. ಇವು ಒಂದಕ್ಕೊಂದು ವಿರುದ್ಧವಾಗಿವೆ. ಹಾಗಾಗಿ ನೀವು ಮಾಡಬೇಕೆಂದಿರುವುಗಳನ್ನು ಮಾಡಲಾಗುವುದಿಲ್ಲ. ನಾವು ಚೆನ್ನಾಗಿ ಗಮನಿಸಬೇಕು. ಶರೀರವು ಆತ್ಮನಿಗೆ ವಿರುದ್ಧವಾಗಿ ಹೋರಾಡುತ್ತದೆ ಮತ್ತು ಆತ್ಮನು ಶರೀರಕ್ಕೆ ವಿರುದ್ಧವಾಗಿದೆ. ಕರ್ತನಲ್ಲಿ ಪ್ರಿಯರೇ, ಒಬ್ಬ ವಿಶ್ವಾಸಿಯಲ್ಲಿ ನೂತನ ಸ್ವಭಾವವಿರುತ್ತದೆ. ಮಾಂಸದಿಂದ ಹುಟ್ಟಿದ್ದು ಮಾಂಸವೇ, ಆತ್ಮನಿಂದ ಹುಟ್ಟಿದ್ದು ಆತ್ಮವೇ ಎಂದು ಯೇಸು ನಿಕೋದೇಮನಿಗೆ ಹೇಳಿದ್ದರ ಅರ್ಥವು ಇದೇ ಆಗಿದೆ. ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 6ನೇ ವಚನದಲ್ಲಿ ಇದನ್ನು ನಾವು ಓದುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ವಿಶ್ವಾಸಿಯಲ್ಲಿ ಮಾಂಸಭಾವದ ಹಳೇ ಸ್ವಭಾವ ಇನ್ನೂ ಇರುತ್ತದೆ. ಈ ಲೋಕದಲ್ಲಿ ಅದು ಆತನನ್ನು ಬಿಟ್ಟು ಹೋಗುವುದಿಲ್ಲ. ಈ ಹಳೇ ಸ್ವಭಾವದಿಂದ ನಾವು ಬಿಡುಗಡೆ ಹೊಂದುತ್ತೇವೆಂದು ನೆನೆಸುವುದು ದೊಡ್ಡ ದುರಂತವಾಗಿದೆ. ಯೋಹಾನನು ಹೇಳಿದ್ದಾನೆ. ಯೋಹಾನು ಬರೆದ 1ನೇ ಪತ್ರಿಕೆ 1ನೇ ಅಧ್ಯಾಯ 8ನೇ ವಚನದಲ್ಲಿ, ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ ಎಂಬುದಾಗಿ. ನನ್ನ ಪ್ರಿಯ ಸ್ನೇಹಿತನೇ, ಸತ್ಯವು ನಿನ್ನಲ್ಲಿಲ್ಲವಾದರೆ ನೀನೊಬ್ಬ ಸುಳ್ಳುಗಾರನಾಗಿರಬೇಕು. ಅದು ಪರಿಪೂರ್ಣ ವ್ಯಕ್ತಿಯನ್ನು ಸುಳ್ಳುಗಾರನನ್ನಾಗಿ ಮಾಡುತ್ತದೆ. ಕರ್ತನಲ್ಲಿ ಪ್ರಿಯರೇ, ನಮ್ಮಲ್ಲಿ 2 ಸ್ವಭಾವಗಳಿರುತ್ತವೆ, ಹಳೇದು ಹಾಗೂ ಹೊಸದು. ಪೌಲನು ಇದನ್ನೇ ರೋಮಾಪುರದವರಿಗೆ ಬರೆದ ಪತ್ರಿಕೆಯ ಕೊನೆಯ ಭಾಗದಲ್ಲಿ ಹೇಳುತ್ತಾನೆ. ಅವನು ಸ್ವತಃ ಈ 2 ಸ್ವಭಾವಗಳ ಗಲಾಟೆಯನ್ನು ಅನುಭವಿಸಿದ್ದಾನೆ ಮತ್ತು ಇದು ಅನೇಕ ವಿಶ್ವಾಸಿಗಳ ಅನುಭವವೂ ಆಗಿರುತ್ತದೆ. ಶರೀರಭಾವವು ಆತ್ಮನಿಗೆ ವಿರುದ್ಧವಾಗಿ, ಆತ್ಮಭಾವವು ಶರೀರಕ್ಕೆ ವಿರುದ್ಧವಾಗಿ ದಂಗೆ ಏಳುತ್ತದೆ. ಅವು ವಿರುದ್ಧವಾಗಿದ್ದು ಒಂದರ ಮೇಲೊಂದು ಹೋರಾಡುತ್ತವೆ. ನಿನ್ನ ಜೀವಿತದಲ್ಲಿ ಈ ರೀತಿಯ ಅನುಭವ ನಿನಗಾಗಿದೆಯೋ? ಪ್ರೀತಿಯುಳ್ಳ ದೈವಜನರೇ, ರಾಬರ್ಟ್ ರಾಬಿನ್ಸನ್ ಬರೆದ ನಾವು ಯಾವಾಗಲೂ ಹಾಡುವ ಒಂದು ಸಂಗೀತ ಹೀಗಿದೆ: ಸರ್ವಾಶೀರ್ವಾದದ ಬುಗ್ಗೆಯೇ ಬಾ, ನಿನ್ನ ಕೃಪೆಯ ಹಾಡಲು ಸಿದ್ಧ ಮಾಡು. ಕೃಪೆಯ ಕಾಲುವೆ ಎಂದೂ ಮುಗಿಯದು, ಮಹಾಸ್ತುತಿಯ ರಾಗ ಬೇಕೆನಿಸುತ್ತದೆ. ಅದು ಬಹು ಅದ್ಭುತವಾದ ಹಾಡು. ಅದರ ಕೊನೆಯ ಚರಣ ಹೀಗಿದೆ: ಅಲೆದಾಡುವ ಮನಸ್ಸಿದೆ, ಕರ್ತನೇ ಗೊತ್ತು, ಪ್ರೀತಿಸುವ ದೇವರ ತ್ಯಜಿಸಲಿಕ್ಕೆ. ಪ್ರಿಯರೇ, ಈ ಹಾಡು ಬರೆದ ಬಳಿಕ ಒಬ್ಬರು ಅದನ್ನೋದಿ ಹೀಗೆ ಹೇಳಿದರು: ಇದು ನನ್ನ ಅನುಭವವಲ್ಲ, ನಾನು ಅದನ್ನು ಬದಲಾಯಿಸುತ್ತೇನೆ ಎಂದು. ಅದನ್ನು ಅವರು ಬದಲಾಯಿಸಿದರು. ಆದ್ದರಿಂದ ಕೆಲವು ಪುಸ್ತಕಗಳಲ್ಲಿ ಕಡೇ ಸಾಲುಗಳು ಹೀಗಿರುತ್ತವೆ: ಆರಾಧಿಸಲು ಕರ್ತ ಆಶೆಯಿದೆ, ನಾ ಸೇವಿಸುವ ದೇವರನ್ನು ಸೇವಿಸಲು ಎಂಬುದೇ. ಪ್ರಿಯರೇ, ಯಾವುದು ಸತ್ಯ? ಎರಡೂ ಆಗಿದೆ. ನನ್ನಲ್ಲಿ ಅಲೆದಾಡುವ ಸ್ವಭಾವವಿದೆ. ನಾನು ಪ್ರೀತಿಸುವ ದೇವರನ್ನು ಬಿಡುವ ಮನಸ್ಸು. ಕೆಲವೊಮ್ಮೆ ನನ್ನಲ್ಲಿರುವ ಈ ಹಳೇ ಸ್ವಭಾವವು
ಕರ್ತನಿಂದ ದೂರ ಅಲೆದಾಡಲು ಆಶಿಸುತ್ತದೆ. ಈ ಅನುಭವ ನಿನಗೆ ಆಗಿದೆಯೋ? ಅದರೊಂದಿಗೆ ಕರ್ತನನ್ನು ಆರಾಧಿಸಲು ಆಶೆಪಡುವ ಹೊಸ ಸ್ವಭಾವವೂ ಇದೆ. ಕೆಲವೊಮ್ಮೆ ನಾನು ನನ್ನ ವಾಹನದಲ್ಲಿ ಒಂಟಿಯಾಗಿ ಸಂಚರಿಸುವಾಗ ನಾನು ದೇವರಿಗೆ ಕೂಗಿಕೊಳ್ಳುತ್ತೇನೆ, ಕರ್ತನೇ, ನೀನೆಷ್ಟು ಅದ್ಭುತನು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ, ಆರಾಧಿಸುತ್ತೇನೆ ಎಂಬುದು. ಇದು ನನ್ನ ನೂತನ ಸ್ವಭಾವದ ಉದ್ಗಾರವಾಗಿದೆ. ನನ್ನ ಹಳೇ ಸ್ವಭಾವವು ಎಂದಿಗೂ ಆತನನ್ನು ಸ್ತುತಿಸುವುದೂ ಇಲ್ಲ, ಪ್ರೀತಿಸುವುದೂ ಇಲ್ಲ. ಪ್ರತಿ ವಿಶ್ವಾಸಿಯಲ್ಲೂ ಹಳೆ ಹಾಗೂ ಹೊಸ ಸ್ವಭಾವಗಳಿರುತ್ತವೆ. ಆದರೆ ಕೆಲವರು ಹೇಳುತ್ತಾರೆ, ನಾನು ಆತ್ಮನಲ್ಲಿ ನಡಕೊಳ್ಳುತ್ತಾ ಇದ್ದೇನೋ ಇಲ್ಲವೇ ನನಗೆ ಹೇಳಲಾಗುತ್ತಿಲ್ಲ ಎಂದು. ಪ್ರಿಯ ಸ್ನೇಹಿತನೇ, ಇದರ ಕುರಿತು ಆಟವಾಡಬೇಡ. ನಿನಗೆ ಚೆನ್ನಾಗಿ ಗೊತ್ತಿರುತ್ತದೆ. ನೀನು ಅದನ್ನು ತಪ್ಪಿಸಿಕೊಳ್ಳದಂತೆ ಪೌಲನು ಅದನ್ನು ಇಲ್ಲಿ ವಿವರಿಸಿದ್ದಾನೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 18ನೇ ವಚನ ಹೀಗೆ ಹೇಳುತ್ತದೆ, ಆದರೆ ನೀವು ಆತ್ಮನಿಂದ ನಡೆಸಿಕೊಳ್ಳುವವರಾದರೆ ನೇಮನಿಷ್ಠೆಗಳಿಗೆ ಅಧೀನರಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರ ಪರಿಶುದ್ಧಾತ್ಮನು ನಮ್ಮನ್ನು ಮೇಲಿನ ಮಟ್ಟಕ್ಕೆ ಕೊಂಡೊಯ್ಯುತ್ತಾನೆ. ಶರೀರ ಭಾವದ ಕ್ರಿಯೆಗಳು ಯಾವುದೆಂದು ಪೌಲನು ಸ್ಪಷ್ಟಪಡಿಸುತ್ತಾನೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 19ನೇ ವಚನದಿಂದ 21ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿಯೇ ಅವೆ. ಯಾವವೆಂದರೆ ಜಾರತ್ವ, ಬಂಡುತನ, ನಾಚಿಕೆಗೇಡಿತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕತನ, ದುಂದೌತಣ ಇಂಥವುಗಳೇ. ಇವುಗಳ ವಿಷಯದಲ್ಲಿ ಇಂಥ ಕಾರ್ಯಗಳನ್ನು ನಡೆಸುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಾನು ಹಿಂದೆ ಹೇಳಿದಂತೆಯೇ ಈಗಲೂ ನಿಮ್ಮನ್ನು ಎಚ್ಚರಿಸುತ್ತೇನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದು ಒಂದು ಅಸಹ್ಯವಾದ, ಚಂಚಲ ಚಿತ್ತದ, ಧಾರ್ಮಿಕವಾದ, ಸಾಮಾಜಿಕವಾದ ಹಾಗೂ ವೈಯಕ್ತಿಕ ಪಾಪಗಳ ಪಟ್ಟಿಯಾಗಿದೆ. ಚಪಲ ಚಿತ್ತದ ಪಾಪಗಳು: ವ್ಯಭಿಚಾರ ಕೆಲವು ಮೂಲ ಪ್ರತಿಗಳಲ್ಲಿಲ್ಲ. ಜಾರತ್ವದೊಂದಿಗೆ ಸೂಳೆಗಾರಿಕೆ, ಬಂಡುತನ, ಅಶುದ್ಧತ್ವ, ಅಶ್ಲೀಲ ಸಾಹಿತ್ಯ ಸಮೇತದ ದೈಹಿಕ ಕಾಮನೆಯ ಪಾಪಗಳು. ಕ್ರೌರ್ಯ ಅಂದರೆ ಇದು ಈ ದಿನಗಳಲ್ಲಿ ಹೆಚ್ಚಾಗಿರುವುದನ್ನು ಕಾಣಬಹುದು. ಧಾರ್ಮಿಕ ಪಾಪಗಳು: ವಿಗ್ರಹಾರಾಧನೆ, ದೇವರಲ್ಲದವುಗಳನ್ನು ಪೂಜಿಸುವುದು. ಇದರಲ್ಲಿ ದೇವರ ಸ್ಥಾನವನ್ನು ತೆಗೆದುಕೊಳ್ಳುವ ಹಣ, ಆಸ್ತಿ ಇತ್ಯಾದಿಗಳೂ ಸೇರುತ್ತವೆ. ಮುಂದಕ್ಕೆ ನೋಡುತ್ತೇವೆ. ಮಾಟ ಅಂದರೆ ಮಾಟ ಮಂತ್ರಗಳು ಅನೇಕ ಧರ್ಮಗಳಲ್ಲಿರುತ್ತವೆ. ಹಗೆತನ ಅಂದರೆ ವೈರತ್ವ, ಕಕ್ಷಭೇದ, ಜಗಳ, ವಾಗ್ವಾದಗಳು. ಮುಂದಕ್ಕೆ ನೋಡುತ್ತೇವೆ ಸಾಮಾಜಿಕ ಪಾಪಗಳು: ಪ್ರತಿಸ್ಪರ್ಧೆ ಅಂದರೆ ಮೇಲಾಟಗಳು, ಹೊಟ್ಟೆಕಿಚ್ಚು. ಕೋಪ ಅಂದರೆ ಪಕ್ಕನೆ ಸಿಟ್ಟಿಗೇಳುವ ಸ್ವಭಾವ. ಜಗಳಗಳು ಅಂದರೆ ಅನೇಕ ಒಳ ಜಗಳಗಳು. ಇಂಥವುಗಳಿಂದ ಕ್ರಿಸ್ತನ ರಾಜ್ಯದ ಉದ್ದೇಶಗಳಿಗೆ ಒಡೆತ ಉಂಟಾಗುತ್ತದೆ. ಭಿನ್ನಮತಗಳು ಅಂದರೆ ದುರ್ಬೋಧನೆಗಳು, ಪಕ್ಷಪಂಗಡಗಳು. ಕೊಲೆಗಡುಕತನ ಅಂದರೆ ಬೇರೆ ಪಾಪಗಳೊಂದಿಗೆ ಸೇರಿಸಲ್ಪಟ್ಟಿರುವುದರಿಂದ ಕೆಲವು ಪ್ರತಿಗಳಲ್ಲಿ ಸೇರಿಸಲ್ಪಟ್ಟಿಲ್ಲ. ಯೇಸು ಹೇಳಿದ್ದಾನೆ, ಹಗೆತನವೆಂಬುದು ಕೊಲೆಗಡುಕತನಕ್ಕೆ ಸಮಾನ ಎಂದು. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ನೋಡುತ್ತೇವೆ ವೈಯಕ್ತಿಕ ಪಾಪಗಳು ಎಂದು. ಕುಡಿಕತನ ಅಂದರೆ ಮಜಾ ಮಾಡುವುದು, ದುರಾಶೆ, ದುಂದೌತಣ. ಪ್ರೀತಿಯುಳ್ಳ ದೇವಜನರೇ, ಪೌಲನು ಈ ಪಟ್ಟಿಯ ಕೊನೆಯಲ್ಲಿ ಇಂಥವುಗಳೇ ಎಂದು ಹೇಳಿ ಮುಗಿಸುತ್ತಿದ್ದಾನೆ. ಇದರ ಅರ್ಥ ಬೇರೆ ಇನ್ನೂ ಇವೆ ಎಂದು. ಇಂಥ ಕಾರ್ಯಗಳು ನಡೆಸುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ. ನಡೆಸುವವರು ಅಂದರೆ ಸತತವಾಗಿ ಮಾಡುತ್ತಾ ಇರುವವರು ಎಂದರ್ಥ. ಪ್ರಿಯರೇ, ನಮ್ಮ ಕರ್ತನು ತಪ್ಪಿಹೋದ ಮಗನ ದೃಷ್ಟಾಂತ ಕೊಟ್ಟದರಲ್ಲಿ ಆ ಮಗನು ಹಂದಿಗೂಡಿನಲ್ಲಿ ಕೆಲಸ ಮಾಡಬೇಕಾಯಿತು. ಆದರೆ ಅವನು ಅಲ್ಲಿಯೇ ನಿಲ್ಲಲಿಲ್ಲ. ಹಂದಿಗೂಡಿನಲ್ಲಿ ಉಳುಕೊಳ್ಳುವುದು ಹಂದಿಗಳು ಮಾತ್ರ. ಒಬ್ಬ ಮಗನು ಅಲ್ಲಿಗೆ ಹೋದರೆ ಹೊರಗೆ ಬರುವ ತನಕ ಅವನಿಗೆ ಸಮಾಧಾನವಿರುವುದಿಲ್ಲ. ನೀನು ಪಾಪದಲ್ಲೇ ಜೀವಿಸುತ್ತಾ ಮುಂದುವರಿಯುವುದಾದರೆ ನೀನು ಅಪಾಯದಲ್ಲಿದ್ದಿ. ಇದರರ್ಥ ನೀನು ದೇವರ ಮಗುವಲ್ಲ ಎಂಬುದೇ. ಮುಂದಕ್ಕೆ ನಾವು ನೋಡುತ್ತೇವೆ ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 22 ಮತ್ತು 23ನೇ ವಚನಗಳನ್ನು. ಅಲ್ಲಿ ಹೀಗೆ ಬರೆದದೆ, ಆದರೆ ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ,
ಸಾಧುತ್ವ, ಶಮೆದಮೆ ಇಂಥವುಗಳೇ. ಇಂಥವುಗಳನ್ನು ಯಾವ ಧರ್ಮಶಾಸ್ತ್ರವೂ ಆಕ್ಷೇಪಿಸುವುದಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತನು ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಆತ್ಮನ ಫಲದ ಕುರಿತಾಗಿ ಮಾತನಾಡಿದ್ದಾನೆ. ಆತನು ನಮ್ಮ ಜೀವಿತದಲ್ಲಿ ನಿರೀಕ್ಷಿಸುವುದು ಫಲವನ್ನೇ. ಆತನು ಹೆಚ್ಚಿನ ಫಲವನ್ನು ಅಪೇಕ್ಷಿಸುತ್ತಾನೆ. ಬಿತ್ತುವವನ ಸಾಮ್ಯದಲ್ಲಿ ಆತನು 30ರಷ್ಟು, 60ರಷ್ಟು ಮತ್ತು 100ರಷ್ಟು ಬೆಳೆ ಬರುವ ಕುರಿತಾಗಿ ಮಾತನಾಡಿದ್ದಾನೆ. ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ನಾವು ಇದನ್ನು ನೋಡುತ್ತೇವೆ. ಪ್ರಿಯರೇ, ನಾವು ಬಹಳ ಫಲ ಕೊಡಬೇಕೆಂದೇ ಆತನು ಅಪೇಕ್ಷಿಸುತ್ತಾನೆ. ಕರ್ತನಾದ ಯೇಸು ನಮ್ಮ ಜೀವಿತದಲ್ಲಿ ಪವಿತ್ರಾತ್ಮನನ್ನು ಉಪಯೋಗಿಸಿ ಫಲವನ್ನು ತರುತ್ತಾನೆ. ಆತನು ತನ್ನ ಜೀವವನ್ನು ನಮ್ಮಲ್ಲಿ ಜೀವಿಸಲು ಇಷ್ಟಪಡುತ್ತಾನೆ. ಆದ್ದರಿಂದಲೇ ನಾನು ತಿರುಗಿ ಹೇಳುವುದು, ನಾವು ಕ್ರೈಸ್ತ ಜೀವಿತವನ್ನು ನಾವಾಗಿ ಜೀವಿಸಲು ಹೇಳಲ್ಪಟ್ಟಿಲ್ಲ. ಆತನು ನಿನ್ನ ಮೂಲಕ ಜೀವಿಸಲು ಬಿಡಬೇಕು. ಯಾವ ವಿಶ್ವಾಸಿಯೂ ಕ್ರೈಸ್ತ ಜೀವಿತವನ್ನು ತಾನೇ ಜೀವಿಸಲು ಅಸಾಧ್ಯ. ಹಳೆ ಸ್ವಭಾವವು ಆತ್ಮನ ಫಲವನ್ನು ಉಂಟು ಮಾಡಲು ಸಾಧ್ಯವಿಲ್ಲ. ಪ್ರೀತಿಯುಳ್ಳ ದೇವಜನರೇ, ರೋಮಾಪುರದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 18ನೇ ವಚನದಲ್ಲಿ ಪೌಲನು ಇದನ್ನು ಸ್ಪಷ್ಟಪಡಿಸುತ್ತಾನೆ. ಏನೆಂದರೆ, ಹೊಸ ಸ್ವಭಾವವು ಆತ್ಮನ ಫಲವನ್ನು ತನ್ನಷ್ಟಕ್ಕೆ ತಾನೇ ಉಂಟು ಮಾಡಲು ಶಕ್ತವಲ್ಲ. ಅವನು ಹೇಳಿದ್ದಾನೆ, ಒಳ್ಳೆಯದನ್ನು ಮಾಡುವುದಕ್ಕೆ ನನಗೇನೋ ಮನಸ್ಸುಂಟು, ಆದರೆ ಅದನ್ನು ಮಾಡುವುದು ನನ್ನಿಂದಾಗದು ಎಂಬುದಾಗಿ. ಪ್ರಿಯರೇ, ನಮ್ಮಲ್ಲಿ ಅನೇಕರ ಸಮಸ್ಯೆ ಇದೇ ಆಗಿದೆ. ನಾವು ಹೇಗೆ ಅದನ್ನು ಮಾಡಬಹುದು? ಅದು ನೀವೇ ಮಾಡಿ ಎಂದು ಹೇಳುವ ಕಾರ್ಯವಲ್ಲ. ಆದರೆ ದೇವರಾತ್ಮನು ಆತ್ಮನ ಫಲವನ್ನು ನಮ್ಮ ಜೀವಿತದಲ್ಲಿ ಉಂಟು ಮಾಡುವಂತೆ ನಾವು ಬಿಡುವುದೇ ಆಗಿದೆ. ಪ್ರೀತಿಯುಳ್ಳ ದೇವಜನರೇ, ಫಲ ಬಿಡುವ ವಿಚಾರ ಬಹಳ ಆಸಕ್ತಿದಾಯಕವಾಗಿದೆ. ಇದರ ಕುರಿತು ಮಾತನಾಡುವಾಗ ದೇವಸೇವಕರಾದ ಡಾಕ್ಟರ್ ವರನ್ ಮ್ಯಾಗಿಯವರು ಹೀಗೆ ಹೇಳುತ್ತಾರೆ: ನಾನು ನನ್ನ ದನಗಳ ದೊಡ್ಡಿಯ ಉದಾಹರಣೆ ತೆಗೆದುಕೊಳ್ಳಲಿಚ್ಛಿಸುತ್ತೇನೆ. ಪಾಸದೇನದಲ್ಲಿ ನನ್ನದೊಂದು ದನಗಳ ದೊಡ್ಡಿ ಇದೆ. ಅದು ಬಹಳ ದೊಡ್ಡದಲ್ಲ. ಅದು 72 ಅಡಿ ಅಗಲವೂ 123 ಅಡಿ ಉದ್ದವೂ ಇದೆ. ನನ್ನ ಮನೆ ಅದರ ಮಧ್ಯದಲ್ಲಿದೆ. ಮನೆಯ ಮುಂದುಗಡೆ ಒಂದು ಮಧುಫಲದ ಮರವಿದೆ. ಅದರಲ್ಲಿ ಹಣ್ಣುಗಳಾಗುತ್ತವೆ. ಮಾತ್ರವಲ್ಲದೆ 3 ಕಿತ್ತಾಳೆ ಮರಗಳು, 1 ಲಿಂಬೆ ಮರ ಹಾಗೂ ಕೆಲವು ಇತರ ಮರಗಳೂ ಇದ್ದವು. ಕ್ಯಾಲಿಫೋರ್ನಿಯಾದಲ್ಲಿ ವರ್ಷವಿಡೀ ಒಂದಲ್ಲ ಒಂದು ಹಣ್ಣು ಸಿಗುತ್ತಲೇ ಇರುತ್ತದೆ. ಮರದಿಂದ ಹಣ್ಣು ಅದರ ಸ್ವಂತ ಪ್ರಯತ್ನದಿಂದ ಬರುವುದಿಲ್ಲ. ನನಗೆ ತಿಳಿದ ಮಟ್ಟಿಗೆ ಗೆಲ್ಲುಗಳು ಒಟ್ಟಾಗಿ, ನಾವೆಲ್ಲರೂ ಒಟ್ಟಾಗಿ ಚೆನ್ನಾಗಿ ದುಡಿದು ನಮ್ಮ ಯಜಮಾನನಿಗೆ ಒಳ್ಳೆಯ ಫಲ ಕೊಡೋಣ ಎಂಬುದಾಗಿ ಹೇಳುವುದಿಲ್ಲ. ನನಗೆ ಹಣ್ಣುಗಳೆಂದರೆ ಇಷ್ಟವೇ. ಆದರೆ ಈ ಗೆಲ್ಲುಗಳು ಸೂರ್ಯನ ಬಿಸಿಲಿಗೆ ತಮ್ಮನ್ನು ಒಡ್ಡಿಕೊಂಡು ಮಳೆಗೆ ತೆರೆದುಕೊಂಡು ಇರುತ್ತವೆ. ಹೂಗಳು ಬರುತ್ತವೆ. ಬಳಿಕ ಚಿಕ್ಕ ಕಾಯಿ ಬೆಳೆದು ದೊಡ್ಡದಾಗಿ ಹಣ್ಣಾಗಿ ಫಲವಾಗುತ್ತದೆ. ನಾನು ಗಮನಿಸಿದ ಇನ್ನೊಂದು ಸಂಗತಿಯೇನೆಂದರೆ, ಗೆಲ್ಲುಗಳು ಮರವನ್ನು ಬಿಟ್ಟು ಹೋಗುವುದಿಲ್ಲ ಎಂಬುದಾಗಿ. ಕರ್ತನು ಹೇಳಿದ್ದಾನೆ, ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿರದಿದ್ದರೆ ತನ್ನಷ್ಟಕ್ಕೆ ತಾನೇ ಹೇಗೆ ಫಲ ಕೊಡಲಾರದೋ, ಹಾಗೇ ನೀವು ನನ್ನಲ್ಲಿ ನೆಲೆಗೊಂಡಿರದಿದ್ದರೆ ಫಲ ಕೊಡಲಾರಿರಿ ಎಂಬುದಾಗಿ. ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 4ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ನಮ್ಮ ದೇವರಿಗೆ ನಮ್ಮನ್ನು ಸಜೀವವಾಗಿ ಸಮರ್ಪಿಸುತ್ತೇವೆ. ಆದರೆ ನಮ್ಮ ಸಮಸ್ಯೆ ಏನೆಂದರೆ, ವೇದಿಯು ಬಿಸಿಯಾಗಿರುವಾಗ ನಾವು ಮೆಲ್ಲನೆ ಕೆಳಗಿಳಿಯುತ್ತೇವೆ. ನಾವು ಫಲ ಕೊಡಬೇಕಾದರೆ ಕ್ರಿಸ್ತನಲ್ಲಿ ನೆಲೆಗೊಂಡಿರಬೇಕು. ಪ್ರಿಯರೇ, ಪೌಲನು ನಾವು ತಿಳಿದುಕೊಳ್ಳುವಂತೆ ಫಲ ಬಿಡುವುದರ ಸೂತ್ರವನ್ನು ತಿಳಿಸುತ್ತಾನೆ. ಒಪ್ಪಿಸಿಕೊಡುವುದರಿಂದ ಫಲ ಬರುತ್ತದೆ. ನಮ್ಮ ಸುತ್ತಲಿನ ಸವಿಯಾದ ಪ್ರಭಾವಗಳಿಗೆ ನಮ್ಮನ್ನು ಒಪ್ಪಿಸಿಕೊಡಬೇಕು. ನಾನಾಗಲಿ ಪೌಲನಾಗಲಿ ಸುತ್ತ ಇರುವ ಲೋಕದ ಕುರಿತಾಗಿ ಮಾತಾಡುತ್ತಿಲ್ಲ. ನಮ್ಮೊಳಗೆ ವಾಸ ಮಾಡುವ ಪವಿತ್ರಾತ್ಮನಿಗೆ ನಾವು ಅಧೀನರಾಗಬೇಕು. ಪವಿತ್ರಾತ್ಮನು ಫಲ ಉಂಟು ಮಾಡಲು ಇಚ್ಛಿಸುತ್ತಾನೆ. ಅದನ್ನು ಆತ್ಮನ ಫಲವೆಂದೇ ಕರೆಯುತ್ತೇವೆ. ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ. ಪ್ರಿಯರೇ, ಇಲ್ಲಿನ ವ್ಯಾಕರಣದ ಕುರಿತು ನೀವು ಚರ್ಚೆ ಮಾಡಬಹುದು. ಆದರೆ ಇದರ ಗ್ರೀಕ್ ಮೂಲದಲ್ಲಿಯೇ ಏಕವಚನವಿರುತ್ತದೆ. ಇದರ ಅರ್ಥವೇನೆಂದರೆ, ಪ್ರೀತಿಯು ಮೂಲ ಫಲ. ಆ ಫಲದಿಂದಲೇ ಇತರ ಎಲ್ಲವೂ ಹುಟ್ಟುತ್ತವೆ. ಪ್ರೀತಿ ಎಲ್ಲದಕ್ಕೂ ಮೂಲವಾಗಿದೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 13ನೇ ಅಧ್ಯಾಯ 1ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ:
ಪ್ರೀತಿ ಇಲ್ಲದವನಾಗಿದ್ದರೆ ನಾದ ಕೊಡುವ ಕಂಚು, ಗಣಗಣಿಸುವ ತಾಳವೂ ಆಗಿದ್ದೇವೆಂದು ಪೌಲನು ಹೇಳುತ್ತಾನೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 13ನೇ ಅಧ್ಯಾಯವು ಅಂದವಾಗಿ ಚೌಕಟ್ಟು ಹಾಕಿ ಗೋಡೆಯ ಮೇಲೆ ನೇತಾಡಿಸಲಿಕ್ಕೆ ಇರುವುದಿಲ್ಲ. ಅದು ಆತ್ಮನ ವರಗಳ ಕುರಿತಾಗಿದೆ ಮತ್ತು ಫಲವಾದ ಪ್ರೀತಿಯಿಲ್ಲದೆ ಆತ್ಮನ ವರವನ್ನು ಉಪಯೋಗಿಸಲಾಗದು. ಪೌಲನು ಕೊರಿಂಥದವರಿಗೆ ಬರೆದಂಥ ಮೊದಲನೇ ಪತ್ರಿಕೆ 13ನೇ ಅಧ್ಯಾಯದಲ್ಲಿ ಮುಂದುವರೆದು ಹೇಳುತ್ತಾನೆ, ನನಗಿರುವುದೆಲ್ಲವನ್ನು ಅನ್ನದಾನ ಮಾಡಿದರೂ, ನನ್ನ ದೇಹವನ್ನು ಸುಡುವುದಕ್ಕೆ ಒಪ್ಪಿಸಿದರೂ, ಪ್ರೀತಿಯು ನನಗಿಲ್ಲದಿದ್ದರೆ ನನಗೇನು ಪ್ರಯೋಜನವಾಗುವುದಿಲ್ಲ. ಪ್ರಿಯರೇ, ಪೌಲನ ಮಾತಿನ ವಿಶೇಷತೆಯನ್ನು ನಾವು ತಿಳಿದುಕೊಳ್ಳಬೇಕು. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆಯ 13ನೇ ಅಧ್ಯಾಯದಲ್ಲಿ ಪೌಲನು ಹೇಳುವ ಇನ್ನೊಂದು ಸಂಗತಿಯೇನೆಂದರೆ, ಪ್ರೀತಿಯು ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ. ಅದು ಯಾವಾಗಲೂ ಇತರರಿಗಾಗಿ ಏನನ್ನಾದರೂ ಮಾಡುತ್ತಿರುತ್ತದೆ. ವರವು ಯಾವಾಗಲೂ ಸಭೆಯಲ್ಲಿ ಉಪಯೋಗಿಸಲ್ಪಡಬೇಕು. ಅದು ಎಲ್ಲ ವಿಶ್ವಾಸಿಗಳಿಗೋಸ್ಕರವಾಗಿರುವ ಪವಿತ್ರಾತ್ಮನ ಪ್ರಕಟಣೆಯಾಗಿರುತ್ತದೆ. ಎಲ್ಲ ವಿಶ್ವಾಸಿಗಳಿಗೂ ಒಂದಲ್ಲ ಒಂದು ವರವು ಕೊಡಲ್ಪಟ್ಟಿರುತ್ತದೆ. ಅದು ವಿಶ್ವಾಸಿಗಳೆಲ್ಲರ ಪ್ರಯೋಜನಾರ್ಥವಾಗಿ ಪ್ರದರ್ಶಿಸಲ್ಪಡಬೇಕಾಗಿದೆ. ನನ್ನ ಕಣ್ಣುಗಳು ದೇಹದ ಇತರ ಅಂಗಗಳಿಗೋಸ್ಕರ ಕೆಲಸ ಮಾಡುತ್ತವೆ. ಅವು ನನ್ನ ದೇಹಕ್ಕೆ ಸರಿಯಾದ ಮಾರ್ಗದರ್ಶನ ನೀಡುತ್ತವೆ. ಅವು ದೇಹಕ್ಕೆ ಅವಶ್ಯವಾಗಿವೆ. ಕಣ್ಣುಗಳು ಹೊರಕ್ಕೆ ಬಂದು ನಮಗೆ ಹೊರಗೆಲ್ಲ ನೋಡಬೇಕು. ನಿಮಗೆ ಕಾಲು ನೋವಾಗುತ್ತದಲ್ಲ, ಆದ್ದರಿಂದ ನಾವು ನಮ್ಮಷ್ಟಕ್ಕೆ ಸ್ವಲ್ಪ ಹೊತ್ತು ಹೊರಬರುತ್ತೇವೆ ಎಂದು ಹೇಳಿದರೆ ಹೇಗೆ? ಆದರೆ ಅವು ಆ ರೀತಿ ಮಾಡುವುದಿಲ್ಲ. ಆದ್ದರಿಂದ ಪವಿತ್ರಾತ್ಮನ ಫಲವಿಲ್ಲದೆ ಯಾವ ವರವಾದರೂ ಉಪಯೋಗಿಸಲ್ಪಡಬಾರದು ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಮತ್ತು ಆ ಫಲವು ಪ್ರೀತಿಯಾಗಿದೆ. ಕರ್ತನಾದ ಯೇಸು ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಹೇಳುತ್ತಿದ್ದ ಫಲ ಇದೇ ಆಗಿದೆ. ಆ ಫಲವು ಪವಿತ್ರಾತ್ಮನ ಫಲವಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಆತ್ಮನ ಫಲದ ಕುರಿತಾಗಿ ಒಂದು ಕ್ಷಣ ಯೋಚಿಸೋಣ. ಅದು ವಿಶ್ವಾಸಿಗಳ ಜೀವಿತದ ಲಕ್ಷಣವಾಗಿರಬೇಕು. ದಿವಂಗತ ಡಾಕ್ಟರ್ ಜಿಮ್ ಮೆಕ್ಗಿನ್ಲೆ ಹೀಗೆ ಹೇಳುತ್ತಿದ್ದರು, ನಾನು ನಿಮ್ಮನ್ನು ತೀರ್ಪು ಮಾಡಲು ಬಂದಿಲ್ಲ. ನಾನು ಹಣ್ಣುಗಳ ಪರೀಕ್ಷಕನು. ಆದ್ದರಿಂದ ನಿಮ್ಮಲ್ಲಿ ಉಂಟಾಗುವ ಫಲವನ್ನು ನೋಡುವ ಹಕ್ಕು ನನಗಿದೆ. ಪ್ರಶ್ನೆ ಏನೆಂದರೆ, ನೀವು ನಿಮ್ಮ ಜೀವಿತದಲ್ಲಿ ಫಲ ಕೊಡುತ್ತಿದ್ದೀರೋ? ನೀನು ಒಬ್ಬ ವಿಶ್ವಾಸಿಯಾಗಿರುವುದಾದರೆ ನಿನ್ನ ಹೃದಯದಲ್ಲೂ ಜೀವಿತದಲ್ಲೂ ಪ್ರೀತಿ ಇರಬೇಕು. ಆದರೆ ನಿಮ್ಮಲ್ಲಿ ಭೋಗದ ಆಶೆಯು ಪಾಪಗಳು ತುಂಬಿರುವುದಾದರೆ ನಿನಗೆ ನಿಜ ಪ್ರೀತಿ ಎಂದರೇನೆಂದು ತಿಳಿಯಲಾರದು. ಪ್ರಿಯರೇ, ಈ ದಿನಗಳಲ್ಲಿ ಯುವಕರು ಲೈಂಗಿಕತೆಯ ವಿಚಾರ ತುಂಬ ತಿಳಿದಿರುತ್ತಾರೆ. ಆದರೆ ನಿಜವಾದ ಪ್ರೀತಿ ಎಂದರೇನೆಂದು ತಿಳಿಯಲಾರರು. ಪ್ರೀತಿಯು ಪವಿತ್ರಾತ್ಮನ ಫಲವಾಗಿದೆ. ದೇವರು ಗಂಡನಿಗೆ ಹೆಂಡತಿಯ ಮೇಲೆ, ಹೆಂಡತಿಗೆ ಗಂಡನ ಮೇಲೆ ಈ ಪ್ರೀತಿಯನ್ನು ಕೊಡುತ್ತಾನೆ. ಇಬ್ಬರೂ ಕ್ರೈಸ್ತರು ಪ್ರೀತಿಸುವಂತೆ ಯಾರೂ ಪ್ರೀತಿಸಲಾರದೆಂದು ನಾನು ನೆನೆಸುತ್ತೇನೆ. ಅದು ಎಂಥ ಅದ್ಭುತ ಪ್ರೀತಿ! ಕರ್ತನಲ್ಲಿ ಪ್ರಿಯರೇ, ಕರ್ತನಾದ ಯೇಸು ನಿನ್ನ ಜೀವಿತದಲ್ಲಿ ಕಾಣಬಯಸುವ ಇನ್ನೊಂದು ಫಲ ಸಂತೋಷವಾಗಿದೆ. ನಮ್ಮಲ್ಲಿ ಸಂತೋಷವಿರಬೇಕು. ನಾವು ಹಾಸ್ಯಮಯರಾಗಿರಬೇಕೆಂದು ಆತನು ಬಂದನು. ನಮ್ಮ ಸಭೆಗಳಲ್ಲಿ ಇನ್ನೂ ಹೆಚ್ಚಿನ ಹಾಸ್ಯಮಯ ಸನ್ನಿವೇಶಗಳಿದ್ದರೆ ಎಷ್ಟೋ ಒಳ್ಳೆಯದು. ಲೋಕದಲ್ಲಿ ಸಂಭ್ರಮ ಕೂಟಗಳು ಎಲ್ಲ ಕಡೆ ನಡೆಸಲ್ಪಡುತ್ತವೆ. ಜನರು ಅವುಗಳೊಳಗೆ ಹೋಗುವಾಗ ಸಂತಸದಿಂದಿರುವುದಿಲ್ಲ. ಹೊರಗೆ ಬರುವಾಗಲೂ ಅವರು ಸಂತಸದಿಂದಿರುವಂತೆ ಕಾಣುವುದಿಲ್ಲ. ಅವರು ಕುಡುಕರಂತೆ ಕಾಣುತ್ತಾರೆ. ಅದು ಸಂತೋಷವಲ್ಲ. ಯೋಹಾನನು ಹೇಳುತ್ತಾನೆ, ಯೋಹಾನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 4ನೇ ವಚನದಲ್ಲಿ, ನಮ್ಮುಭಯತರ ಸಂತೋಷವು ಪರಿಪೂರ್ಣವಾಗಬೇಕೆಂದು ಈ ಮಾತುಗಳನ್ನು ಬರೆಯುತ್ತೇನೆ ಎಂಬುದಾಗಿ. ಪ್ರಿಯರೇ, ಜೀವನವನ್ನು ಸಂತೋಷವಾಗಿ ಅನುಭವಿಸಬೇಕೆಂದು ಈ ಸಂಗತಿಗಳೆಲ್ಲ ಬರೆಯಲ್ಪಟ್ಟಿವೆ. ಪ್ರಿಯ ಸ್ನೇಹಿತನೇ, ನೀನು ಈ ಸಂತೋಷವನ್ನು ಅನುಭವಿಸುತ್ತಿದ್ದೀಯಾ? ಒಬ್ಬ ವಿಶ್ವಾಸಿಯಾಗಿ ಹೌದೆಂದು ನಾನು ಭಾವಿಸುತ್ತೇನೆ. ಪ್ರೀತಿಯುಳ್ಳ ದೇವಜನರೇ, ಮೂರನೇ ಫಲ ಸಮಾಧಾನ, ದೇವರ ಸಮಾಧಾನ. ಮತಧರ್ಮವು ಇದನ್ನು ನಿನಗೆಂದಿಗೂ ಕೊಡಲಾರದು. ಕ್ರಿಸ್ತನು ಮಾತ್ರವೇ ಈ ಆಳವಾದ ಸಮಾಧಾನವನ್ನು ಕೊಡಬಲ್ಲನು. ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 1ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ, ನಂಬಿಕೆಯಿಂದ ನೀತಿವಂತರಾದ ಕಾರಣ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ ಇರೋಣ ಎಂಬುದೇ. ಪ್ರಿಯರೇ, ಬೇರೆ ಅನೇಕ ಫಲಗಳಿವೆ. ನೀನು ದೀರ್ಘಶಾಂತನಾಗಿದ್ದೀಯೋ? ತಾಳ್ಮೆ ಹಾಗೂ ಶಾಂತ ಸ್ವಭಾವ
ಈ ವಿಚಾರದಲ್ಲಿ ನನಗೆ ಸಹಾಯ ಬೇಕಾಗಿದೆ ಮತ್ತು ದೇವರಾತ್ಮನು ಮಾತ್ರ ಇದನ್ನು ಮಾಡಬಹುದಾಗಿದೆ. ನನಗೆ ಅಸಾಧ್ಯ ಎಂಬುದನ್ನು ನಾನು ಕಂಡುಕೊಂಡಿದ್ದೇನೆ. ಪ್ರೀತಿಯುಳ್ಳ ದೇವಜನರೇ, ಮತ್ತೆ ದಯೆ ಇದೆ. ಒಳ್ಳೆಯತನದಲ್ಲಿ ದಯೆ ಇದೆ, ಅದರ ಗಟ್ಟಿತನವೂ ಇದೆ. ಈ ಪಟ್ಟಿಯಲ್ಲಿ ನಂಬಿಕೆ ಎಂದರೆ ನಂಬಿಗಸ್ತಿಕೆ. ನೀನು ದೇವರ ಮಗುವಾಗಿದ್ದರೆ ನಂಬಿಗಸ್ತನಾಗಿರುತ್ತಿ. ವಿವಾಹಿತರಾದರೆ ನಿಮ್ಮ ಸಂಗಾತಿಗೆ ನಂಬಿಗಸ್ತರಾಗಿರುತ್ತೀರಿ. ಸಭಾ ಸದಸ್ಯರಾದರೆ ಸಭೆಗೆ ನಂಬಿಗಸ್ತಿಕೆ. ನೀನು ಎಲ್ಲಿದ್ದರೂ ಏನು ಮಾಡಿದರೂ ನಂಬಿಗಸ್ತನಾಗಿರುತ್ತಿ. ಪ್ರೀತಿಯುಳ್ಳ ದೇವಜನರೇ, ಬಳಿಕ ಬರುವಂಥದ್ದು ಸಾಧುತ್ವ. ಅದರ ಅರ್ಥ ಮೃದುತ್ವವಲ್ಲ. ಸಾಧುವಾಗಿದ್ದ ಇಬ್ಬರೆಂದರೆ ಮೋಶೆಯು ಕರ್ತನಾದ ಯೇಸು ಕ್ರಿಸ್ತನು. ಪರ್ವತದಿಂದ ಇಳಿದು ಬರುವಾಗ ಜನರು ಚಿನ್ನದ ಬಸವನನ್ನು ಪೂಜಿಸುವುದನ್ನು ಕಂಡಾಗ ಮೋಶೆಯು ಖಂಡಿತವಾಗಿ ಸಾಧುವಾಗಿರದೆ ದೇವರ ಕಠಿಣ ಶಿಕ್ಷೆಯನ್ನು ಜನರಿಗೆ ತಿಳಿಸಿದನು. ವಿಮೋಚನೆಕಾಂಡ ಪುಸ್ತಕ 32ನೇ ಅಧ್ಯಾಯದಲ್ಲಿ ಇದನ್ನು ನಾವು ನೋಡುತ್ತೇವೆ. ಆದರೆ ಅವನು ಸಾಧು ಸ್ವಭಾವದವನು. ಯೇಸು ಚಿನಿವಾರರನ್ನು ದೇವಾಲಯದಿಂದ ಓಡಿಸುವಾಗ ಸಾಧುವಾಗಿದ್ದನೋ? ಸಾಧುತ್ವವೆಂದರೆ ನೀನು ದೇವರ ಚಿತ್ತವನ್ನು ಮಾಡುತ್ತಿ ಮತ್ತು ದೇವರ ಚಿತ್ತಕ್ಕೆ ನಿನ್ನ ಚಿತ್ತವನ್ನು ಒಳಪಡಿಸುತ್ತಿ ಎಂಬುದೇ. ಕೊನೆಗೆ ಕ್ಷಮೆದಮೆ ಇದೆ. ಅದು ಸ್ವನಿಯಂತ್ರಣವಾಗಿದೆ. ಪ್ರಿಯರೇ, ಈ ದಿನಗಳಲ್ಲಿ ಕ್ರೈಸ್ತ ಸ್ವನಿಯಂತ್ರಣ ಅತಿ ಅವಶ್ಯವಾಗಿದೆ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರ ವಾಕ್ಯವು ನಮ್ಮ ಸಂಗಡ ಸ್ಪಷ್ಟವಾಗಿ ಮಾತನಾಡಿದೆ. ನಮ್ಮ ಜೀವಿತದಲ್ಲಿ 2 ಸ್ವಭಾವಗಳು ಇದೆ. ನಾವು ಆ 2 ಸ್ವಭಾವಗಳಲ್ಲಿ ಜೀವಿಸಲು ಆಗುವುದಿಲ್ಲ. ನಮ್ಮ ಜೀವಿತದಲ್ಲಿ ದೇವರು ಬಯಸುವುದು ಆತ್ಮನ ಫಲವನ್ನು. ಆದುದರಿಂದ ನಮ್ಮ ಜೀವಿತವನ್ನು ದೇವರಿಗೆ ಸಮರ್ಪಿಸಿಕೊಂಡು ಆತ್ಮನ ಬಲದಿಂದ ತುಂಬಿದವರಾಗಿ ದೇವರಾತ್ಮನ ಫಲವನ್ನು ಕೊಡುತ್ತಾ ನಿತ್ಯ ಜೀವದ ನಿರೀಕ್ಷೆಯಲ್ಲಿ ಜೀವಿಸೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಇಂದಿನ ಅಧ್ಯಯನದಲ್ಲಿ ನಮ್ಮಲ್ಲಿನ 2 ಸ್ವಭಾವಗಳು, ಧಾರ್ಮಿಕ, ಸಾಮಾಜಿಕ, ವೈಯಕ್ತಿಕ ಪಾಪಗಳ ಸಮಗ್ರವಾದ ವಿವರಗಳನ್ನು ತಿಳಿದುಕೊಂಡೆವು. ಪಾಪ ಎಷ್ಟೊಂದು ಅಸಹ್ಯವಾಗಿದೆಯಲ್ಲವೇ? ಪಾಪದ ಸಂಬಳ ಮರಣದಿಂದ ತಪ್ಪಿಸಿಕೊಂಡು ಆತ್ಮನ ಫಲವನ್ನು ಕೊಡುತ್ತಾ ದೈವಭಕ್ತಿಯಲ್ಲಿ ನಾವು ನಡೆಯೋಣ. ನಾಶನದ ಮಾರ್ಗದಲ್ಲಿರುವವರನ್ನು ಬೆಳಕಿನ ಮಾರ್ಗಕ್ಕೆ ಕರೆದು ತರೋಣ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ನೀನು ನಮ್ಮನ್ನು ಪ್ರೀತಿಸಿ ನಮ್ಮನ್ನು ಪಾಪದಿಂದ ಬಿಡುಗಡೆಗೊಳಿಸುವುದಕ್ಕಾಗಿ ನಿನ್ನ ಮಗನನ್ನೇ, ಅಂದರೆ ನಮ್ಮ ರಕ್ಷಕನನ್ನೇ ಬಲಿಯಾಗಿ ಸಮರ್ಪಿಸಿದೆಯಲ್ಲ. ದೇವರ ನಿನಗೆ ಸ್ತೋತ್ರವಾಗಲಿ. ಯೇಸುವೆ, ನಮ್ಮನ್ನು ಕರುಣಿಸಬೇಕಾಗಿ ಬೇಡುತ್ತೇವೆ. ನಮ್ಮಲ್ಲಿರುವಂಥ ಪಾಪ ಸ್ವಭಾವಗಳಿಂದ ಬಿಡುಗಡೆ ಮಾಡು ಸ್ವಾಮಿ. ನಿನ್ನ ಆತ್ಮನ ಬಲದಿಂದ ನಡೆಯುವುದಕ್ಕೆ ಸಹಾಯ ಮಾಡು ದೇವರೇ. ನಮ್ಮೆಲ್ಲ ವೀಕ್ಷಕ ಬಾಂಧವರನ್ನು ಕರುಣಿಸು ಸ್ವಾಮಿ. ಆಸಕ್ತಿಯಿಂದ, ಪ್ರೀತಿಯಿಂದ ನಿನ್ನ ವಾಕ್ಯವನ್ನು ಅವರು ಧ್ಯಾನಿಸ್ತಾ ಇದ್ದಾರೆ. ನಿನ್ನ ವಾಕ್ಯದ ಮೂಲಕ ಅವರ ಜೀವಿತದಲ್ಲಿ ಒಂದು ಬಿಡುಗಡೆಯನ್ನು, ನಿನ್ನ ಸಮಾಧಾನವನ್ನು, ರಕ್ಷಣೆಯ ಸಂತೋಷವನ್ನು ಕೊಟ್ಟು ಅವರು ನಿನ್ನಲ್ಲಿ ಧನ್ಯತೆ ಜೀವಿತವನ್ನು ಪ್ರತಿಯೊಬ್ಬರೂ ಜೀವಿಸುವಂತೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೆನ್. ಪ್ರಿಯ ವೀಕ್ಷಕರೇ, ನಿಮ್ಮಲ್ಲಿ ಯಾವ ಸ್ವಭಾವವಿದೆ? ಸತ್ಯ ತಿಳಿದುಕೊಂಡಿರಲ್ಲವೇ? ನೀವೆಲ್ಲರೂ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ, ಸೇವೆಯನ್ನು ಬೆಂಬಲಿಸಿರಿ. ಮತ್ತೆ ನಾವು ಸಂಧಿಸೋಣ. ನಿಮ್ಮೆಲ್ಲರಿಗೂ ತುಂಬು ಹೃದಯದ ವಂದನೆಗಳು.